ಚರ್ಚೆ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ದೇವರಾಜ್ ಅವರೇ, ರಾಜ್ಯಪಾಲರು ಅಂದರೆ ಕೇಂದ್ರ ಸರ್ಕಾರದ ಪರವಾಗಿ ಮತ್ತು ರಾಜ್ಯದಲ್ಲಿ ವಿಪಕ್ಷದ ಪರವಾಗಿ ಕತ್ತೆ ವರ್ಷೆ ಮಾಡೋದಕ್ಕೆ ಬಂದವರು ಅನ್ನುವ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ಸರ್, ಈಗ ನನ್ನ ಶ್ರೀಯುತ ರಮೇಶ್ ಬಾಬು ಅವರು ಹೇಳ್ತಾ ಇದ್ರು, ಶ್ರೀಯುತ ಮೋದಿಯವ್ರು ಬಂದ ಮೇಲೆ ಇದು ಜಾಸ್ತಿ ಆಯಿತು ಅಂತಕ್ಕಂಥದ್ದು. ಇತಿಹಾಸವನ್ನು ನಾವು ತೆಗೆದು ನೋಡ್ತು ಅಂತಂದರೆ ಹಿಂದೆ ಈ BJP ಬರೋಕ್ಕಿಂತ ಮೊದಲು ಅಥವಾ ಕಾಂಗ್ರೆಸ್ಸೇತರ ಸರ್ಕಾರ ಬರೋಕ್ಕಿಂತ ಮೊದಲು ದೇಶದಾದ್ಯಂತ ಪ್ರತಿ ರಾಜ್ಯದಲ್ಲೂ ಕಾಂಗ್ರೆಸ್ಸೇತರ ಸರ್ಕಾರ ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ಈ ನಡೆ ಇತ್ತು, ಈ ಒಂದು ಕೂಗಿತ್ತು. ಈ ವಿಷಯವಾಗಿ ಎಲ್ಲರೂ ಸಹ ನಾವು ಮಾತಾಡ್ತಿದ್ವಿ, ಇನ್ಕ್ಲೂಡಿಂಗ್ ನಮ್ಮ ಸಿದ್ದರಾಮಣ್ಣವರೇ ಸಹ ಸಾಮಾನ್ಯ ಬೊಮ್ಮಾಯಿಯವ್ರ ಸರ್ಕಾರ ಬಿದ್ದೋದಂಥ ಸಂದರ್ಭದಲ್ಲಿ ಏನು ಮಾತನಾಡಿದ್ರು ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಮಾತದು. ಹಾಗಾಗಿ ಇದು ಯಾರೋ ಒಬ್ರಿಗೆ ಸೀಮಿತವಾಗಿ ನಡೆ ಇದೆ ಅಂತಕ್ಕಂಥದ್ದು ಖಂಡಿತ ಒಪ್ಪತಕ್ಕಂಥ ಮಾತದಲ್ಲ. ದೇಶದ ಇತಿಹಾಸದಲ್ಲಿ ಇವತ್ತಿನ ದಿವಸ ಕೇಂದ್ರ ಸರ್ಕಾರದಲ್ಲಿ ಯಾರಿರ್ತಾರೋ ಅವರ ಪರವಾಗಿ ಇವತ್ತಿನ ದಿವಸ ರಾಜ್ಯಪಾಲರನ್ನು ನಡ್ಕೊಂಡು ಹೋಗ್ತಿದ್ದಾರೆ ಅಂತಕ್ಕಂಥ ಕೂಗು ಇವತ್ತು ಬಲಯುತವಾಗಿ ಎಲ್ಲ ಕಾಲದಲ್ಲೂ ಇದೆ. ಅದು ಎಲ್ಲ ಕಾಲದಲ್ಲೂ ಅದನ್ನು ಒಪ್ಪುವಂಥದ್ದು. ಅದನ್ನ ಯಾವ ರೀತಿ ಸರಿಪಡಿಸ್ಕೋಬೇಕು, ಎಲ್ಲ ಪಕ್ಷಗಳು ಸೇರಿ ಅದನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಲ್ಲಿ ರವಿ ಅವರ ರೀತಿಯಲ್ಲಿ ಯಾವ ರಾಜ್ಯಪಾಲರು ವರ್ತನೆ ಮಾಡಿದ್ ನಾವು ಸರ್, ನನಗೆ ಸರ್ ನೀವು ಒಂದು ಆರಿಫ್ ಮೊಹಮ್ಮದ್ ಖಾನ್ ಅವರು ಹೆಚ್ಚು ಕಡಿಮೆ ಪ್ರೆಸ್ ಮೀಟ್ ಮಾಡ್ದಂಗೆ ಮಾಡ್ಬಿಡ್ತಾರೆ ರಾಜ್ಯ ಸರ್ಕಾರಗಳ ಅದ್ರ ಬಗ್ಗೆ ಅವರ ನಡೆ ಬಗ್ಗೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಇವತ್ತಿನ ದಿವಸ ತೀರ್ಪು ಕೊಟ್ಟಿದೆ, ಅದಕ್ಕೆ ನಾವು ತಲೆ ಬಾಗ್ತೀವಿ. ಈಗ ಒಂದು ತಿಳ್ಕೊಳ್ಳಿ ಸರ್, ನೀವು ಹಿಂದಿದ್ದಂಥ ರಾಜ್ಯಪಾಲರುಗಳನ್ನು ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೊಂಡು 356 ಆರ್ಟಿಕಲಲ್ಲಿ ನೀವು ಎಷ್ಟು ಸರ್ಕಾರಗಳು ತೆಗೆದ್ರಿ? 80ಕ್ಕೂ ಹೆಚ್ಚು ಸರ್ಕಾರಗಳು ತೆಗೆದ್ರಿ. ಸರ್, ಇನ್ನೂ ಒಂದು ವಿಶೇಷ ಏನು ಗೊತ್ತಾ, ಪ್ರಪಂಚದಲ್ಲಿ ಎಲ್ಲೂ ಸಹ ಕಮ್ಯುನಿಸ್ಟ್ ಸರ್ಕಾರ ಡೆಮಾಕ್ರಸಿಕ್ ಸಿಸ್ಟಮಲ್ಲಿ ಆಯ್ಕೆ ಆಗಿರಲಿಲ್ಲ. ಕೇರಳದಲ್ಲಿ ಆಯ್ಕೆ ಆಗಿತ್ತು, ಕಿತ್ಬಿಸಿ ಹಾಕ್ಬಿಟ್ರಿ ಆಚೆಗೆ. ನೀವು ಸಾರಾ ಸಂಕಟ ಕಿತ್ಬಿಸಿ ಹಾಕಿದ್ರಿ. ಎಷ್ಟರ ಮಟ್ಟಿಗೆ ಅವತ್ತು ಗದಾಪ್ರಹಾರ ನಡೀತಿತ್ತು. ರಾಜ್ಯಪಾಲರನ್ನ ಇಡ್ಸ್ಕೊಂಡು ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ಗೋಳಿಕೊಂಡ್ಬಿಟ್ರು. NTR ಗೋಳಿಕೊಂಡ್ರಿ, ಈ ಕಡೆ ಗೋಳಿಕೊಂಡ್ರಿ, ಎಲ್ಲ ರಾಜ್ಯಗಳಲ್ಲೂ ಗೋಳಿಕೊಂಡ್ರಿ. ದೇವೇಗೌಡರು ಪಾಲ್ದಾರರಿದ್ರಲ್ಲ ಅದರಲ್ಲಿ 89ರಲ್ಲಿ. ಅಲ್ಲ, 89ರಲ್ಲಿ ಹೇಗೆ ಪಾಲ್ದಾರರು ಸರ್, ನಾನು ಅದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಕಂಪ್ಲೀಟ್ ಮಾಡಿ ಸರ್, ಈಗ ಏನಾಗುತ್ತೆ, ನಾನು ಅದನ್ನೇ ಸರ್ ನಾನು ಮೊದಲೇ ಹೇಳಿಬಿಟ್ಟೆ ಸರ್. ನಾನು ಮೊದಲೇ ಹೇಳಿದೆ, ಈ ಒಂದು ವಿಷಯದ ಬಗ್ಗೆ ಎಲ್ಲ ಪಕ್ಷಗಳು ಸೇರಿ ಒಂದು ಚರ್ಚೆಯನ್ನು, ಆರೋಗ್ಯಕರವಾಗಿ ಚರ್ಚೆಯನ್ನು ಮಾಡಿ ದೇಶದಲ್ಲಿ ಒಂದು ವ್ಯವಸ್ಥೆಯನ್ನು ಯಾವ ರೀತಿ ತರಬೇಕು ಆಗಿದೆಯಾ ಇಲ್ಲಿವರೆಗೂ? ಆಗಲೇ ಇಲ್ಲ ಇಲ್ಲಿವರೆಗೂ. ಸೊ ಅವ್ರದ್ದು ಬಂದಾಗ ಅವ್ರದ್ದು, ಇವ್ರದ್ದು ಬಂದಾಗ ಇವ್ರದ್ದು ಅನ್ನೋದೇ ನಡ್ಕೊಂಡು ಹೋಗ್ತಿದೆ. ಇದು ರಾಜ್ಯಪಾಲರ ಬಗ್ಗೆ ಇರತಕ್ಕಂತಹ ಆಗ್ತಾ ಇರೋದು ಬಿಟ್ಟು ರಾಜಭವನವನ್ನು ಯಾರು ಹೆಚ್ಚು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡು, ಅಲ್ಲ ಸರ್, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದ್ದು ಈ ದೇಶದಲ್ಲಿ ಆರೋಗ್ಯಕರವಾಗಿ ಅಲ್ಲ ಸರ್. ಈಗೇನಾಗಿದೆ ಸರ್, ಇದಿಷ್ಟಕ್ಕೆ ನಿಲ್ಲುವಂಥದ್ದಲ್ಲ. ಈಗೇನಾಗುತ್ತೆ, ಇವತ್ತು ಅಧಿವೇಶನವನ್ನು ಇವತ್ತು ಜಯರಾಮ್ಜಿ ಬಗ್ಗೆ ನೀವು ತೆಗಿಬೇಕು ಅಂತಿದ್ದೀರಿ. ಸೊ ಸರ್, ಇವತ್ತು ನೀವು ಕಲಾಪವನ್ನು ನೀವು ಏರ್ಪಡಿಸೋದ್ರ ಬಗ್ಗೆ ಒಂದು ಪ್ರಶ್ನೆ, ನಾವು ನಿಜವಾಗ್ಲೂ ನಮ್ಮದು ತಕರಾರಿದೆ. ಏನು, ಅದು ಆಲ್ರೆಡಿ ಚರ್ಚೆ ಆಯ್ತಲ್ಲ ಲೋಕಸಭೆಯಲ್ಲಿ. ಸೊ ಬಿಲ್ ಆಗಿದೆ, ನೀವು ಮಾಡೋ ಹೋಗಿದ್ರೆ ಜನಗಳ ಮುಂದೆ ಹೋಗಿ. ಇವತ್ತು ಕಲಾಪವನ್ನು ಎಷ್ಟು ಮಟ್ಟಿಗೆ ಯಾವ್ಯಾವ ವಿಷಯಕ್ಕೆ ಉಪಯೋಗಿಸ್ಕೋಬೋದಾಗಿತ್ತು? ಜಲ ವಿವಾದಗಳ ಬಗ್ಗೆ ಉಪಯೋಗಿಸ್ಕೊಳ್ಳಿ, ಬೆಲೆ ಏರಿಕೆ ಬಗ್ಗೆ ಉಪಯೋಗಿಸ್ಕೊಳ್ಳಿ, ಭ್ರಷ್ಟಾಚಾರದ ಬಗ್ಗೆ ಉಪಯೋಗಿಸ್ಕೊಳ್ಳಿ. ಎಷ್ಟು ವಿಷಯಗಳಿದ್ವಿ ಅಂತಂದರೆ ಅಭಿವೃದ್ಧಿ ಬಗ್ಗೆ ಮಾಡ್ತೀರಾ ನೀವು? ಸುಪ್ರೀಂ ಕೋರ್ಟ್ ವಿಶೇಷ ಅಧಿವೇಶನವನ್ನು ಕರೆಯೋಗಿದ್ರೆ ಇಂಥ ವಿಷಯದ ಬಗ್ಗೆ ಕರೀರಿ ಅಂತ ನಮ್ದು ಒತ್ತಾಯ ಇದೆ. ಅದು ಬಿಟ್ಟು ಇವತ್ತೊಂದು ದಿವಸ ನರೇಗಾ ಬಗ್ಗೆ ನೀವು ಕರೆದ್ರಿ. ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರಿಗೆ ಭಾಷಣ ಮಾಡಬೇಕು ಮಾಡಬಾರ್ದು ಅನ್ನುವ ವಿವೇಚನೆಗೆ ಅವಕಾಶ ಇಲ್ಲ, ಅವರು ಮಾಡಲೇಬೇಕಾಗುತ್ತೆ. ಆದ್ರೆ ಇಂಥ ವಿಷಯದ ಬಗ್ಗೆಯೇ ಚರ್ಚೆ ಮಾಡೋದಕ್ಕೆ ನೀವು ವಿಶೇಷ ಅಧಿವೇಶನ ಕರಿಬೇಕು ಅನ್ನೋದ್ರ ಬಗ್ಗೆ ಅಷ್ಟಾರು ವಿವೇಚನೆ ಇದೆ ಸರ್. ವಿವೇಚನಾಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಕಾವೇರಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತೆ. ಹೌದು ಸರ್, ನೀವೆಲ್ಲಾ ಪಕ್ಷಗಳು ಒಟ್ಟಾಗಿ ಬಂದು ಒಂದು ನಿರ್ಣಯವನ್ನು ತೆಗೆದುಕೊಳ್ತೀರಿ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬಿಲ್ ಬಗ್ಗೆ ಯಾಕೆ ರಾಜ್ಯ ಸರ್ಕಾರ ಸರ್ ಇಲ್ಲಿ ಎಲ್ಲಾ ಪಕ್ಷಗಳು ಸೇರಿ ತಗೊಳ್ಳಿಲ್ಲ, ಇಲ್ಲಿ ಏಕಪಕ್ಷವಾಗಿ ತಗೊಂಡಿರುವಂತದ್ದು. ವಿಶ್ವಾಸ ತಗೊಳ್ಳೇ ಇಲ್ಲ, ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಇಲ್ಲಿ ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಇದು ಬೇಡ, ಬೆಂಬಲ ಅದಕ್ಕೆ ಅದು ಬೇರೆ ಪ್ರಶ್ನೆ. ನೀವು ವಿಶ್ವಾಸಕ್ಕೆ ತಗೊಂಡ್ರ ನೀವು ಅದನ್ನ ಹೇಳಿ. ನೀವು ಮೊದಲು ಸರ್ ವಿರೋಧ ಪಕ್ಷ ಇರೋದನ್ನ ನೀವು ವಿಶ್ವಾಸಕ್ಕೆ ತಗೊಳ್ಳದೆ ವಿಶೇಷ ಅಧಿವೇಶನ ಶ್ರೀರಾಮ್ಜಿಯನ್ನ ಬೆಂಬಲಿಸಿ ಪ್ರಶ್ನೆ ಇಲ್ಲ ನನಗೆ. ರಾಜ್ಯ ಸರ್ಕಾರ ಬೆಂಬಲ ಮಾಡೋದು, ಚರ್ಚೆ ಆಗೋದು ಬಿಡೋದು ಇವಾಗಲೇ ಬಹಳಷ್ಟು ವಿಸ್ತೃತವಾಗಿ ದೇಶದಾದ್ಯಂತ ಚರ್ಚೆ ಆಗೋಗ್ಬಿಟ್ಟಿದೆ. ಯಾಕೆ ಅದನ್ನ ತಂದ್ರು ಅನ್ನೋದು ಚರ್ಚೆ ಆಗಿದೆ. ಇವತ್ತು ನನ್ನ ರಾಜ್ಯ 1ರಲ್ಲೇ 669 ಕೋಟಿ ಇವತ್ತು ಮಿಸ್ಯೂಸ್ ಆಗಿರುತ್ತೆ. CAG ವರದಿ ಇವತ್ತು ಸರ್ 303 ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರೆ ಇದೆ ಸರ್. ಸದನದಲ್ಲಿ ಮಾತಾಡಿ ಸರ್, ಅದು ಪ್ರಶ್ನೆ ಅದರ ಮೇಲೆ ಸರ್. ಅದಲ್ಲ ಸರ್, ಆ ಕಾರಣಕ್ಕೆ ತಂದಿರೋ ಸರ್ ಇದನ್ನ. ಇದು ಗೊತ್ತಿದೆ, ಇದೇ ನಗ್ನ ಸತ್ಯ. ಇದು ನಗ್ನ ಸತ್ಯ. ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಮಾಡಿದ ವಾದವನ್ನು ಸದನದಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. 2 ದಿನಗಳ ಡೆಡಿಕೇಟೆಡ್ ಟೈಮ್ ಇದೆ ಅದಕ್ಕೆ. ನಾನು ಅದನ್ನೇ ಹೇಳುದು, ಜನಸಾಮಾನ್ಯರು ಏನ್ ಮಾತಾಡಬೇಕು ಅನ್ನೋದನ್ನ ಹೇಳೋದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಜನಸಾಮಾನ್ಯರು ತೆರಿಗೆ ಹಣನ ಅದಕ್ಕೆಲ್ಲ ಉಪಯೋಗಿಸಬೇಕಾಗಿರುವ ಅಭಿವೃದ್ಧಿ ಬಗ್ಗೆ ಮಾಡಿ, ಭ್ರಷ್ಟಾಚಾರದ ಬಗ್ಗೆ ಮಾಡಿ, ಬೆಲೆ ಏರಿಕೆ ಬಗ್ಗೆ ಮಾಡಿ, ಆಡಳಿತದ ವೈಫಲ್ಯದ ಬಗ್ಗೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.